ಹರಿಹರ ಪಂಚಮಸಾಲಿ ಪೀಠದಿಂದ ವಚನಾನಂದ ಸ್ವಾಮೀಜಿ ಉಚ್ಚಾಟನೆಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದಾವಣಗೆರೆ ಹರಿಹರ ಪೀಠದ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿದರು. ಆ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಸಿದ್ರು. ಅದು ವಚನಾನಂದ ಶ್ರೀಗಳ ಬಗ್ಗೆ. 8 ವರ್ಷದ ಹಿಂದೆ ವಚನಾನಂದ ಶ್ರೀಗಳನ್ನ ಪೀಠಾಧಿಪತಿಯಾಗಿ ಮಾಡಿದ್ದೆವು. ಆದರೆ ಇತ್ತೀಚೆಗೆ ಶ್ರೀಗಳ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ನಾವು ಹೇಳಿದ್ರು ನಡವಳಿಕೆಯನ್ನ ಚೇಂಜ್ ಮಾಡ್ಕೊಳ್ಳಿಲ್ಲ. ನಡವಳಿಕೆ ಬದಲಾವಣೆ ಆಗದೇ ಇದ್ದಾಗ ಶ್ರೀ ಉಚ್ಚಾಟನೆಯ ನಿರ್ಧಾರ ತೆಗೆದುಕೊಳ್ಬೇಕಾಯಿತು. ಉಚ್ಚಾಟನೆ ಮಾಡಿದ್ದಕ್ಕೆ ನಮ್ಮ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಮಾಡ್ತಿದ್ದಾರೆ. ವಚನಾನಂದ ಶ್ರೀಗಳ ವಿರುದ್ಧ ಟ್ರಸ್ಟಿ ಚಂದ್ರಶೇಖರ್ ಗಂಭೀರ ಆರೋಪವನ್ನ ಮಾಡಿದ್ರು. ಮಕ್ಕಳಿಂದ ವಚನಾನಂದ ಶ್ರೀ ಮಸಾಜ್ ಮಾಡಿಸಿಕೊಳ್ತಾ ಇದ್ರಂತೆ. ಮೊದಲು ಮಠದಲ್ಲಿ 60 ಮಕ್ಕಳಿದ್ದು ಈಗ 5 ಮಕ್ಕಳಿದ್ದಾರೆ. ವಚನಾನಂದ ಸ್ವಾಮೀಜಿಯ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗ್ತಾ ಇತ್ತು. ಆದರೆ ಮಕ್ಕಳ ಪೋಷಕರ ಜೊತೆ ಮಾತನಾಡಿ ದೂರು ದಾಖಲಿಸೋದು ಬೇಡ ಅಂತ ನಾವು ಹೇಳಿದ್ವಿ. ವಚನಾನಂದ ಶ್ರೀಗಳ ವಿರುದ್ಧ ಗಂಭೀರ ಆರೋಪ ಮಾಡಿದಂತಹ ಚಂದ್ರಶೇಖರ್ ಪೂಜಾ, ವಚನಾನಂದ ಶ್ರೀಗಳು ಮಕ್ಕಳಿಂದ ಮಸಾಜ್ ಮಾಡಿಸಿಕೊಳ್ತಾ ಇದ್ರಂತೆ. ಪಂಚಮಸಾಲಿ ಜಗದ್ಗುರು ಪೀಠದ ಪೀಠಾಧ್ಯಕ್ಷರನ್ನಾಗಿ ನಾವು 8 ವರ್ಷಗಳ ಹಿಂದೆ ವಚನಾನಂದ ಶ್ರೀಗಳವರನ್ನ ಆಯ್ಕೆ ಮಾಡಿದ್ವಿ. ಆ ವಚನಾನಂದ ಶ್ರೀಗಳು 8 ವರ್ಷಗಳ ಕಾಲ ನಮ್ಮ ಪೀಠದಲ್ಲಿ ಪೀಠಾಧ್ಯಕ್ಷರಾಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಅವರ ಆಚಾರ ವಿಚಾರ ನಡೆ ನುಡಿ ಅಂತಕ್ಕಂಥ ಅನೇಕ ವಿಚಾರಗಳಲ್ಲಿ ನಾವು ತಿರ್ತಕ್ಕಂಥ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದಾಗ್ಯೂ ಕೂಡ ಆ ಪ್ರಯತ್ನದಲ್ಲಿ ನಾವು ವಿಫಲರಾಗಿ ಅವರ ಧೋರಣೆಗಳು ಅದೇ ರೀತಿ ಮುಂದುವರೆದಿದ್ದರ ಒಂದು ಪರಿಣಾಮವಾಗಿ ನಿನ್ನೆ ಅವರನ್ನು ನಾವು ಪೀಠದಿಂದ ಪದಚ್ಯುತಿಗೊಳಿಸ್ತಕ್ಕಂಥ ಅನಿವಾರ್ಯ ಸಂದರ್ಭ ನಿರ್ಮಾಣ ಆಗಿತ್ತು. ನಾನು 1.5 ಕೋಟಿ ರೂಪಾಯಿ ಹಣವನ್ನು 1 ತಿಂಗಳಿಗೆ 4 ಲಕ್ಷ ರೂಪಾಯಿದಂತೆ ಸುಮಾರು 40 ತಿಂಗಳ ಕಾಲ ನಾನು ಪೀಠ ನಡೆಸೋದಕ್ಕೆ ಕೊಟ್ಟಿದ್ದೆ ಅಂತಕ್ಕಂಥ ಮಾತನ್ನ ಅರುಣ್ ಕುಮಾರ್ ಅವರು ಹೇಳ್ತಾರೆ. 1.5 ಕೋಟಿ ರೂಪಾಯಿ ಮಠಕ್ಕೆ ದಾನ ಕೊಡ್ತಕ್ಕಂಥ ಶಕ್ತಿ ಅರುಣ್ ಕುಮಾರ್ ನಿನಗಿದೆನಾ? ಇವತ್ತು ನೀನು ಹತ್ಕೊಂಡು ಓಡಾಡ್ತಕ್ಕಂಥ ಕಾರ್ ಏನಿದೆ, ನೀನೊಂದು ಬ್ಲಾಕ್ ಸ್ಕಾರ್ಪಿಯೋ ಕಾರಲ್ಲಿ ನೀನು ಓಡಾಟ ಮಾಡ್ತೀಯ. ಆ ಕಾರು ನಂದು. ಕೇವಲ 20,000 ರೂಪಾಯಿ ಇನ್ಸೂರೆನ್ಸ್ ಮಾಡಿಸೋದಕ್ಕೆ ನಿನ್ನ ಹತ್ರ ಹಣ ಇಲ್ಲ. 1.5 ಕೋಟಿ ರೂಪಾಯಿ ಹಣವನ್ನ ಪಂಚಮಸಾಲಿ ಗುರುಪೀಠಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿ ಬಾಯಿಗೆ ಬಂದಂತೆ ಮಾಧ್ಯಮಗಳ ಎದುರಿಗೆ, ಸಮಾಜದ ಜನರ ಎದುರಿಗೆ ನೀನು ಮಾತನಾಡ್ತೀಯ. ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಇವತ್ತೇನು ನಮ್ಮ ಮಠದಲ್ಲಿ 60 ಜನ ವಿದ್ಯಾರ್ಥಿಗಳು ಇದ್ರು, ಅನಾಥ ಮಕ್ಕಳನ್ನ ನಾವು ಇಟ್ಕೊಂಡಿದ್ವಿ. ಆ ಎಲ್ಲ 60 ಮಕ್ಕಳ ಜೊತೆಗೆ ನೀವೇನು ವಿಕೃತ ಭಾವದಿಂದ ಮಸಾಜನ್ನು ಮಾಡಿಸ್ಕೊಂಡಿದ್ದೀರಿ. ಅವರು 4 ಜನ ದಾವಣಗೆರೆ ನಗರದಲ್ಲಿ ಬಂದು ನಿನ್ನೆ ಬೆಳಗ್ಗೆ ಒಂದು ಕಂಪ್ಲೇಂಟನ್ನು ಕೊಡ್ತೀವಿ ಅಂತ ಹೇಳಿ ಅವ್ರ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಬಂದು ಇವತ್ತು ದಾವಣಗೆರೆ ನಗರದಲ್ಲಿದ್ದರು. ಇವತ್ತದು ಒಂದು ಕಂಪ್ಲೇಂಟ್ ಏನಾದ್ರೂ ಪ್ರಕರಣ ದಾಖಲಾಯಿತು ಅನ್ನೋದಾದರೆ ಪೋಕ್ಸೋ ಕೇಸ್ ನಿಮ್ಮ ಮೇಲೆ ದಾಖಲಾಗ್ತದೆ. ಆ ಪೋಕ್ಸೋ ಕೇಸನ್ನು ನಿಮ್ಮ ಮೇಲೆ FIR ಮಾಡಿಸಬಾರ್ದು ಅಂತೇಳಿ ಟ್ರಸ್ಟಿಗಳು ಎಲ್ಲರೂ ಕೂಡ ವಿಶೇಷವಾಗಿ ನಿಮ್ಮ ಗಮನದಾಗಿರಲಿ. ಉಮಾಪತಿಯವರು ನಾವು ಕರ್ಕೊಂಡು ಬಂದ ಆ ಸ್ವಾಮೀಜಿನ ಸ್ವಾಮಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರಕರಣ ಅವ್ರ ಮೇಲೆ ದಾಖಲಾಗಬಾರ್ದು. ಆ ರೀತಿ ನಾವು ಮಾಡಿ ಅವರನ್ನು ಅವಮಾನಗೊಳಿಸೋದು ಬೇಡ ಅಂತೇಳಿ ಆ ಮಕ್ಕಳ ತಂದೆ ತಾಯಿಗಳಿಗೆ ಇವತ್ತು ಉಮಾಪತಿಯವರು ಬಿಡಿಸಿದ್ರು ಅಂತಕ್ಕಂಥದ್ದನ್ನು ಮಸಾಜ್ ಪ್ರಿಯ ಸ್ವಾಮೀಜಿ ನಿಮ್ಮ ಗಮನದಲ್ಲಿರಲಿ. ಪೋಕ್ಸೋ ಪ್ರಕರಣ ನಿಮ್ಮ ಮೇಲೆ ದಾಖಲಾಗಿದ್ರೆ ನಿನ್ನೆ ಸಂಜೆಗೆ ನೀವು ಅರೆಸ್ಟ್ ಆಗ್ತಾ ಇದ್ರಿ. ಯಾಕೆ? ನಾವೆಲ್ಲ ಇಷ್ಟೊಂದು ಒಳ್ಳೆ ರೀತಿಯಾಗಿ ನಿಮ್ಮ ಬಗ್ಗೆ ಚಿಂತನೆ ಮಾಡ್ತೀವಲ್ಲ, ಇದು ನಮ್ಮ ದೌರ್ಬಲ್ಯ ಅಂತ ಭಾವಿಸಿದ್ದೀರಾ? ನಮ್ಮ ದೌರ್ಬಲ್ಯ ಅಲ್ಲ, ಅದು ನಮ್ಮ ಒಳ್ಳೆತನ. ವಚನಾನಂದ ಶ್ರೀಗಳ ವಿರುದ್ಧ ಟ್ರಸ್ಟಿ ಚಂದ್ರಶೇಖರ್ ಆಡಿಯೋ ಬಾಂಬ್ ಸಿಡಿಸಿದ್ದಾರೆ. ಮಕ್ಕಳಿಗೆ ಸ್ವಾಮೀಜಿ ಅವಾಚ್ಯ ಬೈಗುಳದ ಆಡಿಯೋ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಶ್ರೀಗಳು ಬೈದಿರುವಂತಹ ಆಡಿಯೋ ವಿಡಿಯೋ ಬಿಡುಗಡೆ ಮಾಡಿದ್ರು ಟ್ರಸ್ಟಿ ಚಂದ್ರಶೇಖರ್. ಮಕ್ಕಳಿಗೆ ವಚನಾನಂದ ಶ್ರೀಗಳು ಅವಾಚ್ಯ ಶಬ್ದವನ್ನ ಬಳಸಿ ಮಾತನಾಡ್ತಾ ಇದ್ರು. 4 ಮಕ್ಕಳ ಪೋಷಕರು ಶ್ರೀಗಳ ವಿರುದ್ಧ ಬಂದು ದೂರು ಕೊಡೋದಕ್ಕೆ ಹೋಗಿದ್ರು.
ನಾವೇ ಬೇಡ ಅಂತ ಪೋಷಕರಿಗೆ ಹೇಳಿದ್ವಿ. ಚಂದ್ರಶೇಖರ್ ಪೂಜಾರ್ ಸಿಡಿಸಿದಂತಹ ಬಾಂಬ್ ಇದು. ವಚನಾನಂದ ಶ್ರೀಗಳು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ರಂತೆ. ಅದಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಫಂಕ್ಷನ್ ಬರಕಂತ ನೀನು ಗೆಸ್ಟ್ ಅಲ್ಲೇ ಫಂಕ್ಷನ್ ಇದೆ ಬರಕ್ ನೀನು ಗೆಸ್ಟ್ ಏನು ಕಾರ್ಯಕ್ರಮದ ಯಾರು ಏನು ಕಿತ್ಕೊಳಕ್ಕಾಗಲ್ಲ. ಸ್ವಾಮೀಜಿಗಳು ಹೊಡೆಯೋದು ಬಡಿಯೋದು ಮಾಡಕಂತರು. ಆಮೇಲೆ ದಾಸೋಹಕ್ಕೆ ಕೂಡ ಹಾಕಿದ್ರು ಸ್ವಾಮೀಜಿಗಳು. ನಾವು ನಮ್ಮ ತಾಯಿಗೆ ಇದ್ವಿ ಮಠ ಸ್ವಾಮೀಜಿಗಳು ಹೊಡ್ಯಾಕಂತಾರಂತೆ. ಆಮೇಲೆ ನಮ್ಮ ತಾಯಿಗಳು ಊರಿಗೆ ಕರ್ಕೊಂಡು ಬಂದರು. ಕಾರಣ ವಚನಾನಂದ ಸ್ವಾಮೀಜಿ. ವಚನಾನಂದ ಸ್ವಾಮೀಜಿಯವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ನಮ್ಮನ್ನು ದುರುಪಯೋಗ ಪಡಿಸಿಕೊಂಡರು. ಅವರು ತಮ್ಮ ವೈಯಕ್ತಿಕ ಕೆಲಸಗಳೆಂದರೆ ಮಸಾಜ್ ಮಾಡೋದು, ಬಟ್ಟೆ ಒಗೆಯುವುದು, ಹೀಗೆ ಮುಂತಾದ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಂಡರು. ಹಾಗೆ ಮತ್ತು ನಾವು ಕಾಲೇಜಿಗೆ ಹೋಗ್ತೇವೆ ಅಂದರೆ ನಮಗೆ ಏನು ನಮ್ಮ ಮಂದಿಗೆ ಏನು ಕೆಲಸ ಸಿಗಲ್ಲ ಅಂತಂದು ಅವಾಚ್ಯ ಶಬ್ದಗಳಿಂದ ನಮಗೆ ಬೈದರು. ಹಾಗಾಗಿ ಇವರು ನಮ್ಮ ಸ್ವಾಮೀಜಿಯವರು ನಮಗೆ ಕಾಲೇಜಿಗೆ ಹೋಗೋಕ್ಕೆ ಬಿಡದೇ ಇದ್ದರಿಂದ ನಮಗೆ ಶಿಕ್ಷಣವು ಕುಂಠಿತಗೊಂಡಿತು. ಇದನ್ನು ನಾನು ಸ್ವ ಇಚ್ಛೆಯಿಂದ ಹೇಳಿದ್ದೇನೆ. ನನ್ನ ಶಿಕ್ಷಣವು ಕುಂಠಿತಗೊಳ್ಳಲು ವಚನಾನಂದ ಸ್ವಾಮೀಜಿಯವರೇ ಕಾರಣ. ಫಂಕ್ಷನ್ ಬರಕಂತ ನೀನು ಗೆಸ್ಟ್ ಅಲ್ಲೇ ಫಂಕ್ಷನ್ ಇದೆ ಬರಕ್ ನೀನು ಗೆಸ್ಟ್ ಏನು ಕಾರ್ಯಕ್ರಮದ ಯಾರು ಏನು ಕಿತ್ಕೊಳಕ್ಕಾಗಲ್ಲ. ಸ್ವಾಮೀಜಿಗಳು ಹೊಡೆಯೋದು ಬಡಿಯೋದು ಮಾಡಕಂತರು. ಆಮೇಲೆ ದಾಸೋಹಕ್ಕೆ ಕೂಡ ಹಾಕಿದ್ರು ಸ್ವಾಮೀಜಿಗಳು. ನಾವು ನಮ್ಮ ತಾಯಿಗೆ ಇದ್ವಿ ಮಠ ಸ್ವಾಮೀಜಿಗಳು ಹೊಡ್ಯಾಕಂತಾರಂತೆ. ಆಮೇಲೆ ನಮ್ಮ ತಾಯಿಗಳು ಊರಿಗೆ ಕರ್ಕೊಂಡು ಬಂದರು. ಕಾರಣ ವಚನಾನಂದ ಸ್ವಾಮೀಜಿ. ವಚನಾನಂದ ಸ್ವಾಮೀಜಿಯವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ನಮ್ಮನ್ನು ದುರುಪಯೋಗ ಪಡಿಸಿಕೊಂಡರು. ಅವರು ತಮ್ಮ ವೈಯಕ್ತಿಕ ಕೆಲಸಗಳೆಂದರೆ ಮಸಾಜ್ ಮಾಡೋದು, ಬಟ್ಟೆ ಒಗೆಯುವುದು, ಹೀಗೆ ಮುಂತಾದ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಂಡರು. ಹಾಗೆ ಮತ್ತು ನಾವು ಕಾಲೇಜಿಗೆ ಹೋಗ್ತೇವೆ ಅಂದರೆ ನಮಗೆ ಏನು ನಮ್ಮ ಮಂದಿಗೆ ಏನು ಕೆಲಸ ಸಿಗಲ್ಲ ಅಂತಂದು ಅವಾಚ್ಯ ಶಬ್ದಗಳಿಂದ ನಮಗೆ ಬೈದರು. ಹಾಗಾಗಿ ಇವರು ನಮ್ಮ ಸ್ವಾಮೀಜಿಯವರು ನಮಗೆ ಕಾಲೇಜಿಗೆ ಹೋಗೋಕ್ಕೆ ಬಿಡದೇ ಇದ್ದರಿಂದ ನಮಗೆ ಶಿಕ್ಷಣವು ಕುಂಠಿತಗೊಂಡಿತು. ಇದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.